ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಊರಿಂದ ಬಂದ ನಂತರ ಇದು ನನ್ನ ಮೊದಲನೇ ವಿಡಿಯೋ. ಆ ಈ ರೀತಿಯಾಗಿ ವಿಡಿಯೋ ಮಾಡಿ ತುಂಬಾ ದಿನಗಳೇ ಆಗಿತ್ತು ಸ್ನೇಹಿತರೆ. ಹಾಗಾಗಿ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗೇನೆ ಇವತ್ತಿನ ವಿಡಿಯೋ ಸ್ನೇಹಿತರೆ ಮೊದಲನೇದಾಗಿರೋದ್ರಿಂದ ಸಿಹಿಯೊಂದಿಗೆ ಪ್ರಾರಂಭ ಮಾಡೋಣ ಅಂತೇಳಿ. ನಿಮ್ಗೆ ಆಲ್ರೆಡಿ ಗೊತ್ತೇ ಆಗಿರುತ್ತೆ, ಟೈಟಲ್ ತಮ್ಲೈನ್ ನೋಡಿ ಸ್ನೇಹಿತರೆ. ಹೌದು, ಊರಿಂದ ಹಲಸಿನ ಹಣ್ಣು ಎಲ್ಲ ತಗೊಂಡ್ ಬಂದಿದ್ವಲ್ವಾ, ಹಾಗಾಗಿ ಹಲಸಿನ ಹಣ್ಣಿನ ಹೋಳಿಗೆಯನ್ನ ಮಾಡೋಣ, ಸಿಹಿಯೊಂದಿಗೆ ಪ್ರಾರಂಭ ಮಾಡೋಣ, ಶುಭವಾಗ್ಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆಯೇ ಹಲಸಿನ ಹಣ್ಣು ಎಲ್ಲದನ್ನು ಬಿಡಿಸ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆಯೇ ಮೈದಾ ಹಿಟ್ಟು ಎಲ್ಲದನ್ನು ಕಲಿಸ್ಕೊಳ್ಬೇಕು. ರೆಡಿ ಮಾಡೋಣ ಬನ್ನಿ. ನೋಡಿ, ಇಲ್ಲಿ 1 ಕಪ್ ಅಷ್ಟು ಅಂದ್ರೆ 1 ಬಟ್ಲು ಸ್ನೇಹಿತರೆ, ಸ್ವಲ್ಪ ಬಟ್ಲು ಬಂದ್ಬಿಟ್ಟು ದೊಡ್ಡ ಹಾಗೆ ಇದೆ. 1 ಬಟ್ಲಷ್ಟು ಮೈದಾ ಹಿಟ್ಟು, ಅದಕ್ಕೆ 2 ರಿಂದ 3 ಸ್ಪೂನ್ ಅಷ್ಟು ಚಿರೋಟಿ ರವೆ ಸ್ನೇಹಿತರೆ, ಹುರಿದಿಲ್ಲ ಹಾಗೆ ಹಾಕೊಂಡಿರುವಂಥದ್ದು. ಹಾಗೆಯೇ ಚಿಟಿಕೆ ಅರಿಶಿಣ ಪುಡಿ, ಹಾಗೆಯೇ ಚಿಟಿಕೆ ಉಪ್ಪು ಸ್ನೇಹಿತರೆ, ಮತ್ತೆ ಎಣ್ಣೆ ಇಷ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹೊಂದಿಸ್ಕೊಳ್ಬೇಕು. ಚೆನ್ನಾಗಿ ಹೊಂದಿಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಕಲಸ್ಕೊಳ್ಬೇಕು ಸ್ನೇಹಿತರೆ. ಹೋಳಿಗೆಗೆ ಅಂದ್ರೆ ಗೊತ್ತಲ್ವಾ ಯಾವ ರೀತಿ ಕಲಸ್ಕೊಳ್ಬೇಕಂತ ಹೇಳಿ. ಸ್ವಲ್ಪ ತೆಳುವಾಗಿರ್ಬೇಕು. ತೆಳುವಾಗಿ ಅಂದ್ರೆ ಪೂರ್ತಿ ದೋಸೆ ಹಿಟ್ಟಿನ ಅದಕ್ಕೆಲ್ಲ ಅಲ್ಲ, ಚಪಾತಿ ಎಲ್ಲ ಮಾಡ್ತೀವಲ್ವಾ ಅದಕ್ಕಿಂತ ಚಪಾತಿ ಹಿಟ್ಟಿರುತ್ತಲ್ವಾ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಸ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ನಂತರ ನೋಡಿ ಈ ರೀತಿಯಾಗಿ ಬಂದಿದೆ. ಈಗ ಇದಕ್ಕೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಕಲಸ್ಬಿಟ್ರೆ ಚೆನ್ನಾಗಿ ರೆಡಿ ಆಗುತ್ತೆ ಸ್ನೇಹಿತರೆ. ಅದು ಒಂದು ಅರ್ಧ ಗಂಟೆ 1 ಗಂಟೆ ನೆನೆಯೋಷ್ಟರಲ್ಲಿ ನಾವು ಹೂರ್ಣಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ರೆ ಅಷ್ಟರಲ್ಲಿ ರೆಡಿ ಆಗ್ಬಿಡುತ್ತೆ, ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಒಂದ್ಸಲ ಇದನ್ನ ಮಾಡ್ಬಿಟ್ಟು ಇಟ್ಬಿಟ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಕೆಲವೊಂದ್ಸಲ ಮೈದಾ ಹಿಟ್ಟು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಚೆನ್ನಾಗಿ ಬರೋದಿಲ್ಲ ಹೋಳಿಗೆನು. ಸ್ವಲ್ಪ ಹಿಟ್ಟೆಲ್ಲ ನಾವು ತೆಳುವಾಗಿ ಕರೆಕ್ಟಾಗಿ ಹದವಾಗಿ ಕಲಿಸ್ಲಿಲ್ಲ ಅಂದ್ರೂ ಸರಿಯಾಗಿ ಬಂದಿರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೋಡ್ಕೊಂಡು ಚೆನ್ನಾಗಿ ಕಲಿಸ್ಬೇಕು, ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆಯೇ ಯಾವ ರೀತಿ ಅಂದ್ರೆ ಎಳೆ ಎಳೆಯಾಗಿ ಬರಬೇಕು, ಹಿಟ್ಟು ಕಲಸಿರುವಂಥದ್ದು ಆಗಿದ್ದಾಗ ತುಂಬಾನೇ ಚೆನ್ನಾಗಿ ಬರುತ್ತೆ. ನಂತರ ಇದು ಎಲ್ಲ ಕಲಸಿದಾಯ್ತು. ಈ ರೀತಿಯಾಗಿ ಎಲ್ಲ ಇದನ್ನ ಮಾಡಿಬಿಟ್ಟು ಮತ್ತೊಂದ್ಸಲ ಹೊಂದಿಸಿ ಈಗ ಕ್ಲೋಸ್ ಪ್ಲೇಟನ್ನು ಮುಚ್ಚಿಟ್ರೆ ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಹೂರ್ಣವನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಪುಟ್ಟದೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಕಪ್ ಅಷ್ಟು ಬೆಲ್ಲವನ್ನ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ ಸ್ನೇಹಿತರೆ. ಹೆಚ್ಚಿಗೆ ನೀರ್ ತರ ಎಲ್ಲ ಏನು ಬೇಡ, ಯಾಕಂದ್ರೆ ಹಲಸಿನ ಹಣ್ಣು ಇಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ಇದನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ಬೆಲ್ಲ ಏನಾದ್ರೂ ಸ್ವಲ್ಪ ಇದು ಕಬ್ಬಿಂದು ಗರಿ ಅದು ಇದು ಇರುತ್ತಲ್ವಾ, ಅದೆಲ್ಲದು ಇದ್ರೆ ಒಂದ್ ಸ್ವಲ್ಪ ಕರಗಿಸ್ಬಿಟ್ಟು ಹಾಕೊಳ್ಳೋದು ಒಳ್ಳೇದಲ್ವಾ, ಸೋಸ್ಬಿಟ್ಟು. ಹಾಗಾಗಿ ಒಂದು ದಪ್ಪ ತಳ ಪಾತ್ರೆ ಇಟ್ಕೊಳ್ಬೇಕು. ಕೆಲವೊಬ್ರು ತುಪ್ಪ ಎಲ್ಲ ಉಪಯೋಗಿಸ್ತಾರೆ ಸ್ನೇಹಿತರೆ. ನಾನು ತುಪ್ಪ ತಿಂದೇ ಇರೋದ್ರಿಂದ ನಾನು ತುಪ್ಪ ಉಪಯೋಗಿಸಿಲ್ಲ. ನೀವು ತುಪ್ಪ ಎಲ್ಲ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ತುಪ್ಪ ಹಾಕೊಳ್ಳೋದಾದ್ರೆ ಮೊದಲಿಗೆ ತುಪ್ಪ ಹಾಕೊಂಡು ತೆಂಗಿನಕಾಯಿ ತುರಿಯನ್ನ ಸೇರಿಸಿ ನಂತರ ನಾವು ಬೆಲ್ಲದ್ದು ಏನು ಪಾಕ ಇರುತ್ತಲ್ವ ನೀರು, ಅದನ್ನ ಹಾಕೊಳ್ಬೇಕು. ಇಲ್ಲಿ ನಾನು ತುಪ್ಪ ಹಾಕೊಂಡಿಲ್ಲಲ್ಲ, ಹಾಗಾಗಿ ಮೊದಲಿಗೆ ಬೆಲ್ಲದ ಪಾಕನೇ ಸೋಸ್ಕೊಂಡ್ಬಿಟ್ಟು ನಂತರ ತೆಂಗಿನಕಾಯಿ ಹಾಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ರವೆ ಸ್ನೇಹಿತರೆ ಹಾಕೊಂಡಿದ್ದೀನಿ. ಅದು ಚೆನ್ನಾಗಿ ಹೊಂದ್ಕೊಳ್ಳಿ. ನಂತರದಲ್ಲಿ ರುಬ್ಬಿಟ್ಕೊಂಡಿರುವಂಥ ಏನು ಹಲಸಿನ ಹಣ್ಣಿಂದಿರು ಪಲ್ಪ್ ಇರುತ್ತಲ್ವ ಅದನ್ನ ಸೇರಿಸ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು. ಅದು ಎಷ್ಟು ಘಮ ಘಮ ಬರ್ತಾ ಇರುತ್ತೆ ಸ್ನೇಹಿತರೆ, ಅಷ್ಟು ಪರಿಮಳ. ಈಗ ಇದನ್ನೆಲ್ಲ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ. ಅದು ಚೆನ್ನಾಗಿ ಕುದ್ದಂಗೆಲ್ಲ ತಳ ಬಿಡ್ತಾ ಬರ್ತಾ ಇರುತ್ತೆ. ಈ ಹಂತದಲ್ಲಿ ಬೇಕಂದ್ರೆ ಇನ್ನೂ 1-2 ಸ್ಪೂನ್ ಅಷ್ಟು ತುಪ್ಪವನ್ನ ಸೇರಿಸ್ಕೊಳ್ಬಹುದು ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ ಬಾದಾಮಿ ಗೋಡಂಬಿ ಎಲ್ಲ ಬರುತ್ತಲ್ವಾ, ಅದನ್ನು ಎಲ್ಲದನ್ನು ಸ್ವಲ್ಪ ಪುಡಿ ಮಾಡ್ಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಕೋಣ ಅಂತ ಎತ್ತಿಟ್ಬಿಟ್ಟು ಹಾಕಿ ಎಲ್ಲ ಮರ್ತು ಬಿಟ್ಟಿದ್ದೀನಿ. ನಂತರ ಇಲ್ಲಿ ಬಂದ್ಬಿಟ್ಟು ಏಲಕ್ಕಿ ಪುಡಿ, ಹಾಗೇನೆ ಶುಂಠಿ ಸ್ನೇಹಿತರೆ, ಒಣ ಶುಂಠಿ ಪುಡಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ, ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೇದು. ಪ್ರತಿಯೊಂದು ಸಿಹಿ ಅಡುಗೆಗಳಿಗೆ ಅಂದ್ರೆ ಎಲ್ಲವಕ್ಕೂ ಅಲ್ಲ, ಹಾಕುವಂತ ಏನ್ ಅಡುಗೆಗಳನ್ನ ಮಾಡ್ತೀವಲ್ವಾ ಆ ತರದಕ್ಕೆ ಖಂಡಿತವಾಗ್ಲೂ ಒಣ ಶುಂಠಿನ
ಉಪಯೋಗಿಸಿ ಸ್ನೇಹಿತರೆ, ತುಂಬಾನೇ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ. ಹಾಗಾಗಿ ನಂತರ ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲೂ ಬೇಕಂದ್ರೆ ಇನ್ನು ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಬೋದು. ತುಪ್ಪ ಹಾಕೊಳ್ಳೋದ್ರಿಂದ ಏನಂದ್ರೆ ಒಂದು ಏನು ಹೂರ್ಣ ಇರುತ್ತಲ್ವ ತುಂಬಾನೇ ಚೆನ್ನಾಗಿ ರುಚಿಯಾಗೂ ಇರುತ್ತೆ, ಹಾಗೇನೆ ಒಂದು ಶೈನಿಂಗ್ ಬರ್ತಾ ಇರುತ್ತೆ. ಅದು ತುಪ್ಪದ ಇದು ಸಖತ್ತಾಗಿರುತ್ತೆ ಸ್ನೇಹಿತರೆ. ನಾನಿಲ್ಲಿ ಉಪಯೋಗಿಸಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ನಂತರ ಅದೆಲ್ಲ ಚೆನ್ನಾಗಿ ತಳ ಬಿಟ್ಕೊಂಡು ಬರುತ್ತೆ. ಹಾಗೇನೆ ಕಡಿಮೆ ಉರಿಯಲ್ಲಿ ನಾವು ಇದನ್ನ ಮಾಡ್ಕೊಳ್ಬೇಕು. ಹೆಚ್ಚಿಗೆ ಉರಿ ಏನಾದರೂ ಇಟ್ವಿ ಅಂದ್ರೆ ಅದು ಒತ್ತು ಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ತಳ ಪಾತ್ರೆ ಇಟ್ಕೊಂಡು ಮಾಡುವಂಥದ್ದು ತುಂಬಾನೇ ಒಳ್ಳೆಯದು. ನಂತರ ಎಲ್ಲದು ಚೆನ್ನಾಗಿ ಬಿಸಿಯಲ್ಲೇ ಇದನ್ನ ಮಾಡೋದಕ್ಕೆ ಹೋದ್ರೆ ಆಗಲ್ಲ, ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿದ ನಂತರದಲ್ಲಿ ಈ ರೀತಿಯಾಗಿ ಉಂಡೆಯನ್ನು ಮಾಡಿಟ್ಕೊಂಡ್ರೆ ನಂತರ ನಾವು ಹಿಟ್ಟನ್ನು ಅಷ್ಟೊತ್ತಿಗೆ ನೆಂದಿರುತ್ತಲ್ವ ಕಣಕ, ಅದರಲ್ಲಿ ಇಟ್ಬಿಟ್ಟು ಹೋಳಿಗೆ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಇನ್ನೊಂದೇನಂದ್ರೆ ನಾನು ಇಲ್ಲಿ ಸ್ವಲ್ಪ ದಪ್ಪ ದಪ್ಪ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಬೋದು. ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡು ನಾವು ಉಂಡೆ ಎಲ್ಲ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಅದು ತಣ್ಣಗಾಗಿ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಕಣಕ ನೋಡಿ ಎಷ್ಟು ಚಂದ ನೆಂದಿದೆ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೇನೆ ನಾನು ಇದು ಮಾಡಿದ್ದೀನಲ್ವ, ಇಷ್ಟರಲ್ಲಿ ಒಂದು 25 ಹೋಳಿಗೆ ಆಗುವಷ್ಟು ಆಗಿತ್ತು ಸ್ನೇಹಿತರೆ. ನಾನು ಸ್ವಲ್ಪ ದಪ್ಪ ದಪ್ಪ ಉಂಡೆಗಳನ್ನ ಮಾಡಿದ್ನಲ್ವ, ಹಾಗಾಗಿ ಒಂದು 20 ಹೋಳಿಗೆ ಅಷ್ಟು ಆಗಿತ್ತು. ಹೋಳಿಗೆ ಅಂತೂ ಸೂಪರ್ ಆಗಿ ಬಂದಿತ್ತು, ತುಂಬಾ ಚೆನ್ನಾಗಿ. ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಹೋದ ವರ್ಷನೂ ನಾನು ಊರಲ್ಲಿ ಮಾಡಿದ್ದೆ ಸ್ನೇಹಿತರೆ ಹೋಳಿಗೆ ಬಂದ್ಬಿಟ್ಟು, ಈ ಸಲನೂ ಮಾಡಿದ್ದೀನಿ. ಹಾಗೇನೆ ನೋಡಿ ಈ ರೀತಿಯಾಗಿ ಬಾಳೆ ಎಲೆ ಮೇಲೆ ಮಾಡ್ತಾ ಇದ್ದೀನಿ ನಾನು. ಹೋಳಿಗೆ ಕವರ್ ಶೀಟ್ ಬರುತ್ತಲ್ವಾ ಅದರಲ್ಲಿ, ಹಾಗೇನೆ ಪ್ಲಾಸ್ಟಿಕ್ ಪೇಪರ್ಗಳೆಲ್ಲ ಬರುತ್ತೆ ನೋಡಿ, ಅದ್ರಲ್ಲೂ ಮಾಡ್ತಾರೆ ಸ್ನೇಹಿತರೆ. ನಿಮ್ಗೆ ಯಾವ್ದು ಇಷ್ಟನೋ ಅದ್ರಲ್ಲಿ ಮಾಡಿ. ಬಾಳೆ ಎಲೆ ಮೇಲೆ ಮಾಡ್ಬೇಕಂತ ಏನಿಲ್ಲ, ನಾನು ಇಲ್ಲಿ ಇತ್ತಲ್ವಾ ಹಾಗಾಗಿ ಉಪಯೋಗಿಸ್ಕೊಂಡಿದ್ದೀನಿ. ನಂತರ ಈ ರೀತಿಯಾಗಿ ತುಂಬ್ಕೊಂಡ್ಬಿಟ್ಟು ನಂತರ ಮೇಲೆ ಏನು ಎಕ್ಸ್ಟ್ರಾ ಉಳ್ದಿರುತ್ತಲ್ವಾ ಆ ಕಣಕನ ಎಲ್ಲ ಹಿಟ್ಟನ್ನ ತೆಗೆದು ಬಿಡ್ಬೇಕು ಸ್ನೇಹಿತರೆ. ಎರಡು ಕೈಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರೋದು. ವಿಡಿಯೋ ಮಾಡ್ಕೊಳ್ತಾ ಇದ್ನಲ್ವಾ, ಹಾಗಾಗಿ ಒಂದೇ ಕೈಲಿ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಇದನ್ನ ಮಾಡ್ಬೇಕು ನೋಡಿ. ಈ ಎಕ್ಸ್ಟ್ರಾ ಇರುತ್ತಲ್ವಾ ಇದನ್ನ ತೆಗೆದು ಬಿಡ್ಬೇಕು ಸ್ನೇಹಿತರೆ. ಕಣಕ ಹೆಚ್ಚಿಗೆ ಇದ್ರೆ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಸೈಡಲ್ಲೆಲ್ಲ ಕಣಕ ದಪ್ಪ ದಪ್ಪ ಕುಂತ್ಬಿಡುತ್ತೆ ಸ್ನೇಹಿತರೆ, ಚೆನ್ನಾಗಿರಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ನಾವು ಇದನ್ನ ಮಾಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ತಟ್ತಾ ಇದ್ರೆ ಸೂಪರ್ ಆಗಿ ಬರುತ್ತೆ. ಹಾಗೇನೆ ಲಟ್ಟಣಿಗೆಯಲ್ಲಿ ನಾವು ಇನ್ನ ಲಟ್ಟಿಸ್ಬಿಟ್ಟಿದೆ ಅಂದ್ರೆ ಇನ್ನ ತೆಳುವಾಗಿ ತುಂಬಾ ಚೆನ್ನಾಗಿ ಬಂದಿರೋದು ಸ್ನೇಹಿತರೆ. ಎಷ್ಟು ತೆಳುವಾಗಿ ನಾವು ಸ್ವಲ್ಪನೂ ಸ್ನೇಹಿತರೆ ಒಂದ್ ಸ್ವಲ್ಪನೂ ಈ ತರ ಕಿತ್ತೋಗೋದು, ಕಟ್ ಆಗೋದು, ಬ್ರೇಕ್ ಈ ತರ ಏನೂ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿ ಬಂತು ಹೋಳಿಗೆ ಅಂತ ಸೂಪರ್ ಆಗಿ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಹಾಗೇನೆ ತೆಂಗಿನಕಾಯಿ ಹಾಕಿದ್ವಲ್ವಾ ಅದ್ರ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಏನಂದ್ರೆ ಬಾದಾಮ್ ಗೋಡಂಬಿ ಇದೆಲ್ಲ ಬರುತ್ತಲ್ವಾ ಅದನ್ನ ಮಾಡಿ ಪುಡಿ ಮಾಡಿ ಹಾಕೊಂಡ್ಬಿಟ್ರೆ ಇನ್ನ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಹಾಗೇನೆ ತುಪ್ಪ ಹಾಕಿ ಬೇಯಿಸ್ಕೊಂಡ್ವಿ ಅಂದ್ರೆ ಇನ್ನ ಸಖತ್ತಾಗಿರುತ್ತೆ. ಇಲ್ಲಿ ನಾನು ಎಣ್ಣೆ ಹಾಕಿನೇ ಬೇಯಿಸ್ಕೊಂಡಿದ್ದೀನಿ, ತುಪ್ಪ ಎಲ್ಲ ಸೇರಿಸಿಲ್ಲ ಸ್ನೇಹಿತರೆ. ನೀವು ಇಷ್ಟಪಡೋದಾದ್ರೆ ಖಂಡಿತವಾಗ್ಲೂ ಆ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆ ತುಪ್ಪ ಎಲ್ಲ ಹಾಕಿ ನಾವು ಹೆಚ್ಚಿಗೆ ಬೇಯಿಸಿದಾಗ ಸ್ನೇಹಿತರೆ ಅದು ಎಷ್ಟು ಶೈನಿಂಗ್ ಬರ್ತಾ ಇರುತ್ತೆ. ಆ ತುಪ್ಪದ್ದೇ ಇದು ಘಮ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಎಣ್ಣೆ ಹಾಕಿ ಬೇಯಿಸಿದಾಗ್ಲೇನೆ ಅಷ್ಟು ಪರಿಮಳ ಬರ್ತಾ ಇರುತ್ತೆ ಘಮ ಘಮ ಅಂತ. ಇನ್ನ ತುಪ್ಪ ಹಾಕ್ಬಿಟ್ರಂತೆ ಕೇಳ್ಬೇಕಾ, ಇನ್ನ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಇನ್ನು ಹಲಸಿನ ಹಣ್ಣಿನ ಸೀಸನ್ ಇದೆ, ಮಾಡ್ಕೊಳ್ಳಿ ಸ್ನೇಹಿತರೆ, ರುಚಿ ನೋಡಿ ನೀವು ಮಾಡಿ. ಹಾಗೇನೆ ಒಂದು ಹೋಳಿಗೆ ನಾವು ಹೆಂಚಿನ ಮೇಲೆ ಹಾಕಿದ ತಕ್ಷಣ ಇನ್ನೊಂದು ಹೋಳಿಗೆ ರೆಡಿ ಮಾಡಿಬಿಟ್ರೆ ಒಂದಿಂದ ಒಂದು ಬೇಗ ಮಾಡ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಸ್ನೇಹಿತರೆ. ಇನ್ನು ಮುಂದಕ್ಕೆ ಖಂಡಿತವಾಗ್ಲೂ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಪ್ಪದ ಜೊತೆ ಸರ್ವ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ.